ರಿಯಾ ರಿಯಾ ಚಿಕ್ಕ ಮಗು ನೋಡಿದ್ರ ಸರ್? ಇಲ್ಲವಾ, ನಾನು ನೋಡ್ಲಿಲ್ಲ. ನೆಕ್ಸ್ಟ್ ಸ್ಟಾಪ್ ಬರ್ತಿದೆ, ಇಳಿಯೋರು ಇಳಿರಿ, ರೆಡಿ ಆಗಿರಿ. ಒಂದ್ 5 ವರ್ಷದ ಮಗು ಇರ್ಬೋದು. ನೋಡಿಲ್ಲಮ್ಮ, ನೋಡಿಲ್ಲ, ಆ ಕಡೆ ನೋಡು. ನೆಕ್ಸ್ಟ್ ಸ್ಟಾಪ್ ಬರ್ತದೆ, ಇಳಿಯೋರು ಇಳಿರಿ. ಹೇಳಿದ್ರೆ ಅರ್ಥ ಆಗಲ್ವಾ? ಮಗು ಕಾಣಿಸ್ತಿಲ್ಲ ಅನ್ನೋ ಟೆನ್ಷನ್ ಅಲ್ಲಿದ್ರೆ 1-2 ನಿಮಿಷ ಇರಕ್ಕಾಗಲ್ವಾ? ಮಗು ತಾಯಿ ಹುಡುಕ್ತಾ ಇದ್ದಾರೆ. ಅರ್ಥನೇ ಮಾಡ್ಕೊಳ್ಳ. ಸೂರ, 1-2 ನಿಮಿಷ ಕೂಡ ಸುಮ್ಮನೆ ಇರಕ್ಕಾಗಲ್ವಾ? ಹೋಗ್ಲಿ ಬಿಡಮ್ಮ, ಚಿಕ್ಕ ಹುಡುಗಿ ಅಲ್ವಾ, ಇದೊಂದ್ಸತಿ ಕ್ಷಮಿಸ್ಬೇಡಣ. ನನ್ನ ಅಮ್ಮಂಗೆಲ್ಲ ಹೇಳಿದ್ದೀನಿ, ನಿನ್ನೇನು ಅನ್ನಲ್ಲ ಅಲ್ವಾಮ್ಮ? ಸಾಕು, ನಡಿ. ನನ್ ಮುದ್ದ ಅಮ್ಮ. ಎಷ್ಟು ತಿರುಗಿಸಿದ್ರು ಈ ಬೆಂಕಿ ಹತ್ಕೋತಾನೆ ಇಲ್ಲ. ಅಮ್ಮ, ಏನ್ ಬೇಕಮ್ಮ? ಬಂಗಾರ ಬೇಕು, ಕೊಡ್ತೀಯಾ? ಬಂಗಾರ ಹಾಗೆ ಹೇಗಮ್ಮ ಕೊಡಕ್ಕಾಗತ್ತೆ? ಮತ್ತೆ ಹೇಗ್ ಕೊಡ್ತೀಯಾ? ಏನ್ ಬಂಗಾರನ ಮೇಡಮ್? ಅಪ್ಪ, ಹುಚ್ಚಾಸ್ಪತ್ರೆಯಿಂದ ಬಂದಿರೋ ಹುಚ್ಚಿ ತರ ಕಾಣಿಸ್ತಿದ್ದೀನಾ? ಹೇಗ್ ಕೊಡ್ತೀಯಾ ಅಂದ್ರೆ ಎಷ್ಟು ಅಂತ ಅರ್ಥ. ಓ, 30 ರೂಪೀಸ್ ಅಂದ್ರೆ 30 ರೂಪಾಯಿ ಅಂತ. ಅಯ್ಯೋ, ಸರಿ ಬಿಡು, ಒಂದ್ ಚೆನ್ನಾಗಿರೋದನ್ನ ನೋಡ್ಕೊಡು. ಹೇಗಿರ್ಬೇಕು ಅಂದ್ರೆ ಬಾಯಲ್ಲಿ ಇಡ್ತಿದ್ದ ಹಾಗೆ ಕೇಕ್ ತರ ಕರಗ್ಬೇಕು. ಜೋಳ ಕೇಕಾ? ತಗೊಳ್ಳಿ ಮೇಡಮ್. ಸುಡ್ತಾ ಮೇಡಮ್? ಜೋಳ ಯಾಕೆ ಒಂಥರ ಇದೆ? ಚೆನ್ನಾಗಿಲ್ವಮ್ಮ? ನನ್ ಮುಖದ ತರ ಇದೆ. ಅಷ್ಟ್ ಕೆಡ್ದಾಗಿದ್ಯಮ್ಮ? ಏಯ್, ಈ ಕಡೆ ಬಾರೋ, ಬಾ ಈ ಕಡೆ. ಅದಲ್ಲ ಮೇಡಮ್, ಅದಲ್ಲ. ಚೆನ್ನಾಗಿರೋದ್ ಕೊಡು ಅಂದ್ರೆ ಒಣಗಿರೋದ್ ಕೊಡ್ತೀಯಾ? ಇದನ್ನ ನೀನೇ ಇಟ್ಕೊಂಡು ನನ್ ದುಡ್ಡು ವಾಪಸ್ ಕೊಡು. ಅಯ್ಯೋ, ಹೊಟ್ಟೆ ತುಂಬಾ ತಿನ್ಬಿಟ್ಟು ಈಗ ದುಡ್ಡು ಕೇಳ್ತೀರಾ? ದುಡ್ಡು ಇಲ್ಲ ಅಂದ್ರೆ ಕನ್ಸ್ಯೂಮರ್ ಕೋರ್ಟ್ ಅಲ್ಲಿ ಕೇಸ್ ಹಾಕ್ತೀನಿ. ಹಾಕೊಳ್ಳಿ. ಯೂಟ್ಯೂಬ್ ವಿಡಿಯೋ ತೆಗಿಲಾ, ತೆಗ್ದು ಅನ್ಪಾಪ್ಯುಲರ್ ಮಾಡ್ಲಾ? ಅಮ್ಮ, ನಿನ್ಗೊಂದು ನಮಸ್ಕಾರ. ವಿಡಿಯೋನು ಬೇಡ, ಏನು ಬೇಡ, ಹೋಗಮ್ಮ. ತಗೋದಿನ್ ದುಡ್ಡು. ಹಲೋ. ಹೇ ಸಂಜು, ಎಷ್ಟೊತ್ತಾಯ್ತು ಬಂದು? ಹಾಯ್. ನೀನು ಜೋಳ ಮಾರೋನ್ ಹತ್ರ ಜಗಳ ಆಡ್ತಿದ್ದಾಗ್ಲಿಂದ ನೋಡ್ತಾ ಇದ್ದೀನಿ. ಈ ನಿನ್ ಕೆಟ್ಟ ಬುದ್ಧಿ ಇನ್ನು ಹೋಗಿಲ್ವಾ? ಕೆಟ್ಟ ಬುದ್ಧಿನ? ನ್ಯಾಯ ಕೇಳ್ತಿದ್ದೀನಿ. ನ್ಯಾಯನಾ? ಹಲೋ ಟ್ಯಾಕ್ಸಿ, 1 ನಿಮಿಷ ಇರು. ಕಮ್ ರಿಯಾ, ಕಮ್, ಲೆಟ್ಸ್ ಗೋ. ಬಾ. ಬಾರೆ, ಸ್ನಾನ ಮಾಡ್ಕೊಳ್ಳಿ ಬೇಗ. ಆಮೇಲೆ ತಿಂಡಿ ತಿನ್ನಿ. ಎಷ್ಟೊತ್ತಿಗೆ ತಿಂದ್ರೋ ಏನೋ. ಇದ್ರಲ್ಲಿದ್ದಿದ್ದು ಇಡ್ಲಿ ಏನಾಯ್ತು? ನೀನೇ ತಿನ್ನು ಅಂತ ಹೇಳ್ದಲ್ಲ ಮಮ್ಮಿ. ಅಯ್ಯೋ ನನ್ ಮಗ್ನೆ, ತಿನ್ನು ಅಂದ್ರೆ 24 ಇಡ್ಲಿನೂ ತಿನ್ಬಿಡೋದೇನೋ? ಪರವಾಗಿಲ್ಲ ಬಿಡು, ಹಸ್ವೇನಿಲ್ಲ. ಚಿಕ್ಕ ವಯಸ್ಸಲ್ಲಿ ಮುದ್ದಾಗಿದ್ದಾನೆ ಅಂತ ಬಂಟಿ ಅಂತ ಹೆಸರಿಟ್ವಿ. ಬೊಕ್ಕಾಸರು ಆಗ್ಬಿಟ್ಟಿದ್ದಾನೆ. ಇವ್ರು ಯಾರು ಮಮ್ಮಿ? ಬಾಂಬೆ ಆಂಟಿ ಅಂತ ಹೇಳ್ತಿದ್ನಲ್ಲ. ಓ, ಜಗಳ ಗಂಟೆ ಆಂಟಿನಾ? ಹಾಯ್ ಆಂಟಿ. ನನ್ ಬಗ್ಗೆ ಹಾಗೆ ಹೇಳ್ದ? ಅಂದ್ರೆ ನಾನೇನೆ ನಿನ್ ಬಗ್ಗೆ ಇಲ್ಲಿರೋರೆಲ್ಲ ಹಾಗೆ ಅನ್ಕೊಂಡಿರೋದು. ಅದೆಲ್ಲ ಬಿಡಿ ಆಂಟಿ, ನನ್ಗೋಸ್ಕರ ತಿನ್ನೋದಿಕ್ ಬಾಂಬೆಯಿಂದ ಏನ್ ತಂದಿದ್ದೀರಾ? ಎಂಟೈರ್ ಬಾಂಬೆನೆ ತಂದಿದ್ದಾಳೆ ಕಣೋ, ತಿಂಡಿ ಪೋತ. ಸರಿ, ಆ ಕಡೆ ರೂಮ್ಗೆ ಹೋಗಿ ನಿನ್ಗೆ ಕಾಫಿ, ಮಗುಗೆ ಹಾಲು ಕಳಿಸ್ತೀನಿ. ಹೋಗಿ ಫ್ರೆಶ್ ಅಪ್ ಆಗಿ ತಿನ್ನಪ್ಪ, ಚೆನ್ನಾಗಿ ತಿನ್ನು. ನೀ ತಿನ್ನೋದೇ ಬೇಕಾಗಿರೋದು. ಎಲ್ಲ ನನ್ ಕರ್ಮ. Sir, I'm qualified. Just listen to me, sir. Thanks. ಪ್ರತಿಯೊಬ್ಬನಿಗೂ MBA MTech ಬೇಕು. ಮಿಕ್ಕವ್ರದೆಲ್ಲ ಓದಲ್ವಾ? ಅವರು ಮನುಷ್ಯರಲ್ವಾ? ನೀನ್ ಬಿಟ್ಟಿರೋ ಡಿಗ್ರಿಗೆ ಕಲೆಕ್ಟರ್ ಕೆಲಸ ಕೊಡ್ತಾರೆ. ಅಟ್ಲೀಸ್ಟ್ ಡಿಗ್ರಿ ಆದ್ರೂ ಕಂಪ್ಲೀಟ್ ಮಾಡ್ಬೇಕಿತ್ತು ಕಣೆ. ಆಗ ನಾನು ಎಷ್ಟು ಹೇಳಿದ್ರು ಕೇಳಿಸ್ಕೊಳ್ದೆ ಪ್ರೀತಿ ಪ್ರೀತಿ ಅಂತ ಅರವಿಂದ್ ಹಿಂದೆ ಹೋದೆ. ನೋಡು ಸಂಜು, ಈ ಲಿಬರೇಷನ್, ಸ್ತ್ರೀ ಸ್ವಾತಂತ್ರ್ಯ ಇವೆಲ್ಲ ಪುಸ್ತಕದಲ್ಲೋ ಸಿನಿಮಾದಲ್ಲೋ ನೋಡೋದಿಕ್ಕೆ ಓದಕ್ಕೆ ಚೆನ್ನಾಗಿರುತ್ತೆ ಕಣೆ. ಆದ್ರೆ ಮಗುನಿಟ್ಕೊಂಡು ಸಿಂಗಲ್ ಪೇರೆಂಟ್ ಆಗಿ ಇಷ್ಟು ದೊಡ್ಡ ಸಿಟಿಲಿ ಬದುಕೋದ್ ಕಷ್ಟ ಕಣೆ. ಅರವಿಂದ್ ಜೊತೆ ಜಗಳ ಮಾಡೋದಕ್ಕಿಂತ ಮುಂಚೆ 1-2 ಸಲ ಯೋಚನೆ ಮಾಡ್ಬೇಕಿತ್ತು. ಪಕ್ಕದಲ್ಲಿ ಲಾಡ್ಜ್ ಏನಾದ್ರೂ ಇದ್ಯಾ? ಅದ್ಯಾಕೆ ಹಾಗೆ ಕೇಳ್ತಿದ್ಯಾ? ನಾನೀಗ ಏನಂದೆ? 2 ದಿನದಲ್ಲಿ ಕೆಲಸ ಹುಡ್ಕೊಂಡು ಹೊರಟೋಗ್ತೀನಿ. ಅಲ್ಲಿವರೆಗೂ ಅರವಿಂದ್ ಬಗ್ಗೆ ಮಾತಾಡ್ಬೇಡ. ರಿಲ್ಯಾಕ್ಸ್ ರಿಲ್ಯಾಕ್ಸ್. ಏನಾದ್ರೂ ಅಂದ್ರೆ ಸಾಕು ಮೂಗ್ ಮೇಲೇನೆ ಕೋಪ ಇರುತ್ತೆ. ನೀನೆಲ್ಲೂ ಹೋಗೋ ಅವಶ್ಯಕತೆ ಇಲ್ಲ, ನಾನೇನೂ ಮಾತಾಡಲ್ಲ, ಸರಿನಾ? ಮೊದ್ಲು ಊಟ ಮಾಡಕ್ ಬಾ. ನಡಿ. ಬಂಟಿ, ರಿಯಾ, ಹ್ಯಾಂಡ್ ವಾಶ್ ಮಾಡ್ಕೊಂಡ್ ಬನ್ನಿ. ಮೇಡಮ್, BPO ಅಲ್ಲಿ ಕೆಲಸ ಅಂದ್ರೆ ನೈಟ್ ಶಿಫ್ಟ್ಗಳಿರುತ್ತೆ, ಬ್ಯಾಕ್ ಟು ಬ್ಯಾಕ್ ಕಾಲ್ಸ್ ಬರ್ತಿರುತ್ತೆ. ನಿಮ್ಮಂತವ್ರಿಗಾದ್ರೆ ತುಂಬಾ ಕಷ್ಟ ಆಗುತ್ತೆ. ಸರ್, ಪರವಾಗಿಲ್ಲ ಸರ್. ನಾನಿರೋ ಸಿಚುವೇಶನ್ಗೆ
ಈ ಜಾಬ್ ನನಗೆ ತುಂಬಾ ಮುಖ್ಯ. ಅಯ್ಯೋ ನನಗೆ ಕಷ್ಟ ಕೊಡಬೇಡಮ್ಮ, ಹೇಳಿದ್ರೆ ಅರ್ಥ ಮಾಡ್ಕೋ. ಎಲ್ಲೆಲ್ಲಿಂದ ಬರ್ತಾರೋ ಏನೋ. ಈ ಜಾಬ್ಗೆ ನೀವು ಸೇರ್ಬೇಕು ಅಂದ್ರೆ 1 ಲಕ್ಷ ಡೆಪಾಸಿಟ್ ಕಟ್ಬೇಕು. ನಿಮ್ ಕೈಲಿ ಕಟ್ಟಕ್ಕಾಗತ್ತಾ? ಸರ್ ಅಷ್ಟೊಂದು ದುಡ್ಡು ಇದ್ದಿದ್ರೆ ಈ ಜಾಬ್ಗೆ ನಾನು ಯಾಕೆ ಬರ್ತಿದ್ದೆ ಸರ್? ನಾನೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೆ. ಅದಕ್ಕೆ ನಾನೇನ್ ಮಾಡಕ್ಕಾಗುತ್ತೆ ಮೇಡಮ್, ನಾನು ಇಲ್ಲಿ ಎಂಪ್ಲಾಯಿ. ಓಕೆ ಸರ್, ಥ್ಯಾಂಕ್ ಯು. ಏನಪ್ಪ ಸುಬ್ರಹ್ಮಣ್ಯ, ಈ ಸ್ಲ್ಯಾಬ್ ಎಲ್ಲ ರೆಡಿ ಆಯ್ತಾ? ಆಗೋಯ್ತು ಸರ್. ಲೇಡಿ ಸ್ಮೆಲ್. ನೀವು ಹೊರಟೋಗು. ಗುಡ್ ಮಾರ್ನಿಂಗ್ ಸರ್. ಬನ್ನಿ. ರೆಸ್ಯೂಮೆ ಈಗ ಪೇಪರ್ ಬೇಡ, ಕೂತ್ಕೊಳ್ಳಿ. ಮೊದಲು ನೀವು ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಕಾಫಿ ಟೀ ಏನಾದರೂ ತಗೋತೀರಾ? ಅದೇನ್ ಬೇಡ ಸರ್, ಥ್ಯಾಂಕ್ ಯು. ನಿಮ್ಮಂಥ ಹುಡುಗಿಯರಿಗೆ ಕೆಲಸ ಕೊಡೋದಕ್ಕೆ ನನಗೇನು ಅಭ್ಯಂತರ ಇಲ್ಲ. ನಿಮ್ಮಂಥವ್ರಿಗೆ ಕೆಲಸ ಕೊಡೋದಕ್ಕೆ ನಮ್ಮ ಆಫೀಸ್ ಬಾಗ್ಲಿ ಯಾವಾಗಲೂ ತೆರೆದಿರುತ್ತೆ. ಥ್ಯಾಂಕ್ ಯು ಸರ್. ನಾನು ಯಾವಾಗ ಜಾಯಿನ್ ಆಗ್ಬೋದು ಸರ್? ಎನಿ ಟೈಮ್ ಜಾಯ್ನ್ ಆಗ್ಬೋದು. ಈಗ ಸದ್ಯಕ್ಕೆ ನಿಮ್ಮ ಮನೆ ಎಲ್ಲಿದೆ? ಸದ್ಯಕ್ಕೆ ನನ್ನ ಫ್ರೆಂಡ್ ಮನೇಲಿದ್ದೀನಿ ಸರ್. ಬಟ್ ಜಾಬ್ ಸಿಕ್ಕಿದ ತಕ್ಷಣ ಇಲ್ಲೇ ಎಲ್ಲಾದ್ರೂ ಹತ್ರದಲ್ಲಿ ಮನೆ ನೋಡ್ಕೋತೀನಿ. ಯಾಕೆ ರಾಜ್ಕುಮಾರ್ ಅವ್ರ ಹತ್ರ ಬಂದ್ಬಿಡಿ. ನಮ್ಮಿಬ್ಬರಿಗೂ ಸ್ವಲ್ಪ ಕನ್ವಿನಿಯೆಂಟ್ ಆಗಿರುತ್ತೆ. ಸಾರಿ ಸರ್, ನನಗೆ ಅರ್ಥ ಆಗ್ಲಿಲ್ಲ. ನೋಡ್ತಿದ್ರೆ ಓದಿರೋ ಹುಡುಗಿ ಥರ ಕಾಣ್ತಿದೀಯಾ, ಅಷ್ಟು ಅರ್ಥ ಆಗ್ಲಿಲ್ವಾ? ನನ್ನ ಹತ್ರ ತುಂಬ ಜನ ಇಂಜಿನಿಯರಿಂಗ್ ಎಮ್.ಟೆಕ್ ಬಿ.ಟೆಕ್ ಮಾಡಿದವ್ರು ಬರ್ತಿರ್ತಾರೆ. ಅವರೆಲ್ಲರಿಗೂ ಕೆಲಸ ಕೊಡೋದನ್ನು ಬಿಟ್ಟು ನಿನಗೆ ಯಾಕೆ ಕೊಡ್ತಿದ್ದೀನಿ ಅಂತ ಅರ್ಥ ಆಗ್ಲಿಲ್ವಾ? ನಮ್ಮ MD ಅವ್ರ ಮನೆ ಎಲ್ಲಿದೆ ಸರ್? ಈಗ MD ಅವ್ರ ಬಗ್ಗೆ ಯಾಕೆ ಹೇಳಿ? ಏನಿಲ್ಲ, ನಿಮ್ಮನೆ ಬದಲು ಅವ್ರ ಮನೆ ಹತ್ರದಲ್ಲಿ ಮನೆ ನೋಡ್ಕೊಂಡ್ರೆ ನಿಮ್ ಸೀಟಲ್ಲಿ ನಾನ್ ಕೂತ್ಕೋಬೋದಲ್ವಾ? ಅಗತ್ಯಕ್ಕೂ ಅವಕಾಶಕ್ಕೂ 2 ಅಕ್ಷರಗಳ ವ್ಯತ್ಯಾಸ. ಒಂದು ಆ ಕಡೆ ಇದೆ, ಇನ್ನೊಂದು ಈ ಕಡೆ ಇದೆ. ಮನುಷ್ಯನಾಗಿ ನಮಗಿರ್ಬೇಕಾಗಿರೋ ಸಂಸ್ಕಾರನ ಪಕ್ಕಕ್ಕಿಟ್ರೆ ಪರಿಸ್ಥಿತಿಗಳು ಬದಲಾಗೋದಕ್ಕೆ ಹೆಚ್ಚು ಸಮಯ ಬೇಕಾಗೋದಿಲ್ಲ. ಬಿ ಕೇರ್ಫುಲ್. ಸಂಜು, ಇನ್ನೂ ಅದೇ ಯೋಚನೆ ಮಾಡ್ತಿದ್ಯಾ? ನೋಡು, ಹೀಗೆಷ್ಟು ಜನರ ಹತ್ರ ಜಗಳ ಮಾಡ್ಕೊಂಡು ಬರ್ತೀಯ ಹೇಳು? ಆಚೆ ಎಲ್ರೂ ಹಾಗೆ ಕಣೆ. ಅವಶ್ಯಕತೆ ನಮ್ಗಿರೋದ್ರಿಂದ ನಾವೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಅಂದ್ರೆ ಅವನ ಜೊತೆ ಮಲ್ಕೋ ಅಂತಿದ್ಯಾ? ನೋಡು, ಈ ಆವೇಶನೇ ಬೇಡ ಅನ್ನೋದು. ಅರವಿಂದ್ ಹತ್ರನೂ ಅರವಿಂದ್ ವಿಷಯ ಎತ್ತು ಬಿಡ. ಓಕೆ, ಅರವಿಂದ್ನ ಸೈಡ್ಗಿಡೋಣ. ಹೋಗ್ಲಿ, ರಾಹುಲ್ನ ಮೀಟ್ ಮಾಡಿದ್ರೆ? ರಾಹುಲೇ ನಿನ್ ಕಾಲೇಜ್ ಮೇಟು. ನೀನಂದ್ರೆ ಪ್ರಾಣನೇ ಬಿಡ್ತಿದ್ದ. ಫೈನಲ್ ಇಯರ್ ಅಲ್ಲಿ ನಿನ್ಗೆ ಪ್ರಪೋಸ್ ಮಾಡೋಣ ಅಂತಿದ್ದ. ಅವನಿನ್ನೂ ಇಲ್ಲೇ ಇದ್ದಾನ? ಇರೋದೇನೆ. ಸಿಟಿಲಿ ಎಷ್ಟ್ ದೊಡ್ಡ ಲಾಯರ್ ಗೊತ್ತಾ? ನೀನ್ ಭೇಟಿ ಮಾಡಿದ್ರೆ ಖಂಡಿತ ಹೆಲ್ಪ್ ಮಾಡ್ತಾನೆ. ಮೊನ್ನೆ ಯಾವ್ದೋ ಪಾರ್ಟಿಯಲ್ಲಿ ಸಿಕ್ಕಿ ನಿನ್ ಬಗ್ಗೆ ಎನ್ಕ್ವೈರಿನೂ ಮಾಡ್ದ. ನೀನಂದ್ರೆ ಸ್ಟಿಲ್ ಫೀಲಿಂಗ್ಸ್ ಇದೆ ಅನ್ಸುತ್ತೆ. ನೀನ್ ಬಾಯ್ ಮುಚ್ತೀಯಾ? ಯಾರ್ ಫೀಲಿಂಗ್ಸ್ಗೂ ನಾನ್ ಬೆಲೆ ಕೊಡಲ್ಲ. ಈಗ ನನ್ ಕಾನ್ಸಂಟ್ರೇಷನ್ ಎಲ್ಲ ರಿಯಾ ಮೇಲೆ ಇದೆ. ಅವಳಿಗೆ ಯಾವ್ದಾದ್ರೂ ಒಳ್ಳೆ ಸ್ಕೂಲ್ ಸಿಕ್ರೆ ಹೇಳು. ಸರಿ.